ನಮಸ್ತೆ ವೀಕ್ಷಕರೇ, ಆರಾಧ್ಯ ಸ್ವಾದಿಷ್ಟ ಅಡುಗೆ ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಿರಿಯಾನಿ ಎಲೆಗಳು ಅಥವಾ ಪಲಾವ್ ಎಲೆಗಳು, ಇದರ ಬಗ್ಗೆ ಮತ್ತು ಇವುಗಳ ಸೇವನೆಯಿಂದಾಗುವ ಅಡ್ಡ ಪರಿಣಾಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗಿದ್ರೆ ಬಿರಿಯಾನಿ ಎಲೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ವೀಕ್ಷಕರೇ. ಬಿರಿಯಾನಿ ಎಲೆಗಳು ಒಂದು ಸುಗಂಧ ಭರಿತ ಮಸಾಲೆ ಪದಾರ್ಥಗಳಲ್ಲಿ ಬಿರಿಯಾನಿ ಎಲೆ ಕೂಡ ಒಂದು. ವಿಶಿಷ್ಟವಾದ ಆರೋಗ್ಯ ಪ್ರಯೋಜನಗಳು ಮತ್ತು ಉತ್ತಮ ಪರಿಮಳಕ್ಕಾಗಿ ಎಲ್ಲರೂ ಅಡುಗೆಗಳಲ್ಲಿ ವ್ಯಾಪಕವಾಗಿ ಬಿರಿಯಾನಿ ಎಲೆಗಳನ್ನು ಬಳಸುತ್ತಿರುತ್ತಾರೆ. ಆದರೆ ಕೆಲ ರೋಗಗಳಿಂದ ಬಳಲುತ್ತಿರುವವರಿಗೆ ಈ ಎಲೆ ಒಳ್ಳೆಯದಲ್ಲ ಎಂದು ನಿಮಗೆ ತಿಳಿದಿದೆಯಾ? ಇಲ್ಲವಾದಲ್ಲಿ ಇಲ್ಲಿ ಕೆಲ ಮಾಹಿತಿಯೊಂದಿಗೆ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ. ಅನೇಕ ಮಂದಿ ಮಸಾಲೆಯುಕ್ತ ಆಹಾರಗಳ ಪರಿಮಳ ಮತ್ತು ರುಚಿಯನ್ನು ಹೆಚ್ಚಿಸಲು ಬಿರಿಯಾನಿ ಎಲೆಗಳನ್ನು ಬಳಸುತ್ತಾರೆ. ಆಹಾರವು ತುಂಬ ಪರಿಮಳಯುಕ್ತ ಮತ್ತು ರುಚಿಕರವಾಗಿರಲು ಇದೇ ಕಾರಣವಾಗಿದೆ. ಬಿರಿಯಾನಿ ಎಲೆಗಳಲ್ಲಿ ಕಬ್ಬಿಣ, ತಾಮ್ರ, ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ, ಮ್ಯಾಂಗನೀಸ್, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ6, ಸತು, ಫೈಬರ್ ಮತ್ತು ಪ್ರೋಟೀನ್ನಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಆದರೆ ಇದು ಕೆಲವು ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಇದು ಎಲ್ಲರಿಗೂ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲವಾದರೂ ಈ ಮಸಾಲೆಯು ಕೆಲವು ಆರೋಗ್ಯ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಹಾಗಾದರೆ ಅವು ಯಾವುವು? ಯಾವ ರೋಗಗಳಿರುವವರು ಬಿರಿಯಾನಿ ಮಸಾಲೆ ತಿನ್ನಬಾರದು ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಯಾವ ಆರೋಗ್ಯದ ಸಮಸ್ಯೆ ಇದ್ದವರು ತಿನ್ನಬಾರದು ಎಂದು ಹೇಳುವುದಾದರೆ ಮಧುಮೇಹ. ಮಧುಮೇಹ ಇರುವವರು ಬಿರಿಯಾನಿ ಎಲೆಗಳಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಟೈಪ್ 2 ಡಯಾಬಿಟಿಸ್ ಹೊಂದಿದವರು ತಮ್ಮ ಆಹಾರಗಳಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಬಿರಿಯಾನಿ ಎಲೆಗಳನ್ನು ಬಳಸಿದ ನಂತರ ಕಡಿಮೆ ಗ್ಲುಕೋಸ್ ಮಟ್ಟವನ್ನು ಹೊಂದಿರುವುದು ಕಂಡುಬಂದಿದೆ. ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಗಮನಾರ್ಹ ಸುಧಾರಣೆಯನ್ನು ಸಹ ಗಮನಿಸಲಾಗಿದೆ. ಬಿರಿಯಾನಿ ಎಲೆಗಳು ನೈಸರ್ಗಿಕವಾಗಿ ಪಾಲಿಫಿನಾಲ್ ಎಂಬ ಸಕ್ರಿಯ ಸಂಯುಕ್ತಗಳಿಂದ ತುಂಬಿರುತ್ತದೆ. ಇದು ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಈಗಾಗಲೇ ನಿರ್ಜಲೀಕರಣಕ್ಕೆ ಔಷಧಿಗಳನ್ನು ತಗೊಳ್ಳುತ್ತಿರುವವರು ತಮ್ಮ ಆಹಾರಗಳಲ್ಲಿ ಬಿರಿಯಾನಿ ಎಲೆಗಳನ್ನು ಸೇರಿಸುವುದರಿಂದ ಸಕ್ಕರೆ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಹಾಗಾಗಿ ಅತಿಯಾದ ಇಳಿಕೆಯಿಂದ ಲೋ ಶುಗರ್ ಸಮಸ್ಯೆ ಬರುವ ಸಾಧ್ಯತೆಯೂ ಇದೆ. ಹಾಗಾಗಿ ಮಧುಮೇಹ ಕಾಯಿಲೆ ಹೊಂದಿದವರಿಗೆ ಈ ಎಲೆಗಳು ಒಳ್ಳೆಯದಲ್ಲ. ಇನ್ನು ಎರಡನೆಯದಾಗಿ ಹೇಳುವುದಾದರೆ ಗಂಟಲಿನ ಸಮಸ್ಯೆ ಅಥವಾ ಟಾನ್ಸಿಲ್ಗಳು. ಟಾನ್ಸಿಲ್ಗಳು ಗಂಟಲಿನ ಬೆಳವಣಿಗೆ. ಟಾನ್ಸಿಲ್ಗಳಿಂದ ಬಳಲುತ್ತಿರುವವರು ತಮ್ಮ ಆಹಾರದಲ್ಲಿ ಬಿರಿಯಾನಿ ಎಲೆಗಳನ್ನು ಬಳಸಬಾರದು. ಏಕೆಂದರೆ ಈ ಎಲೆಗಳು ಸುಲಭವಾಗಿ ಅಗಿಯಲು ಸಾಧ್ಯವಿಲ್ಲ. ಇದು ಗಂಟಲನ್ನು ಸಹ ಕೆರಳಿಸಬಹುದು. ಹಾಗಾಗಿ ಗಂಟಲಿನ ಸಮಸ್ಯೆ ಇರುವವರು ಈ ಎಲೆಗಳನ್ನು ಸೇವಿಸುವುದು ಒಳ್ಳೆಯದಲ್ಲ. ಇನ್ನು ಮೂರನೆಯದಾಗಿ ಹೇಳುವುದಾದರೆ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿಯರು ತಮ್ಮ ಆಹಾರಗಳಲ್ಲಿ ಬಿರಿಯಾನಿ ಎಲೆಗಳನ್ನು ಸೇವಿಸುವುದು ತಪ್ಪಿಸಬೇಕು. ಬಿರಿಯಾನಿ ಎಲೆಗಳು ಬಿಸಿ ಶಕ್ತಿಯನ್ನು ಹೊಂದಿರುವ ಕಾರಣ ಇವು ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಗರ್ಭಾವಸ್ಥೆಯಲ್ಲಿ ಇದನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬುವುದು, ಬೆವರುವುದು, ಆಗಾಗ್ಗೆ ಮೂತ್ರ ವಿಸರ್ಜನೆ, ಅತಿಸಾರ ಇತ್ಯಾದಿಗಳು ಉಂಟಾಗಬಹುದು. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವಿಸದೇ ಇರುವುದು ಒಳ್ಳೆಯದು. ಇನ್ನು ನಾಲ್ಕನೆಯದಾಗಿ ಹೇಳುವುದಾದರೆ ಜೀರ್ಣಕ್ರಿಯೆ. ಬಿರಿಯಾನಿ ಎಲೆಗಳನ್ನು ಕರಿ ಮತ್ತು ಸಾಂಬಾರ್ಗಳಿಗೆ ಸೇರಿಸುವುದರಿಂದ ಹಸಿವು ಕಡಿಮೆಯಾಗಲು ಮತ್ತು ಕರುಳಿನ ಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ನೀವು ಈಗಾಗಲೇ ಹೊಟ್ಟೆಯ ತೊಂದರೆಯಿಂದ ಬಳಲುತ್ತಿದ್ದರೆ ಬಿರಿಯಾನಿ ಎಲೆಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಮತ್ತು ಡಿಸ್ಪೆಪ್ಸಿಯಾ ಉಂಟಾಗುತ್ತದೆ. ಹಾಗಾಗಿ ಬಿರಿಯಾನಿ ಎಲೆಗಳನ್ನು ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಬಳಸದೇ ಇರುವುದು ಉತ್ತಮ.
ವೀಕ್ಷಕರೇ, ನಾವು ಕೊಟ್ಟಿರುವಂಥ ಬಿರಿಯಾನಿ ಎಲೆಗಳ ಮಾಹಿತಿಯು ನಿಮಗೆ ಉಪಯೋಗವಾಗಿದೆ ಎಂದು ತಿಳಿದುಕೊಳ್ಳುತ್ತಾ, ಬಿರಿಯಾನಿ ಎಲೆಗಳ ಬಗ್ಗೆ ತಿಳಿದುಕೊಳ್ಳಲು ಇನ್ನಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಹಾಗೆ ನೀವು ಕೂಡ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.